ಕಾಂಕ್ರೀಟ್ ಪಿಲ್ಲರ್ ನಡುವೆ ಸಿಲುಕಿ ಒಂಟಿ ಸಲಗ ಒದ್ದಾಟವನ್ನು ನಡೆಸಿದೆ. ಜೆಸಿಬಿ ಸಹಾಯದಿಂದ ಒಂಟಿ ಸಲಗದ ರಕ್ಷಣೆ ಕೊನೆಗೂ ಆಗಿದೆ. ನಾಗರಹೊಳೆ ಅಭಯಾರಣ್ಯದಿಂದ ನಾಡಿಗೆ ಒಂಟಿ ಸಲಗ ಬಂದಿರುತ್ತೆ. ಕಾಂಕ್ರೀಟ್ ಪಿಲ್ಲರ್ನ ನಡುವೆ ಪಾಪ ಸಿಕ್ಕಾಕೊಂಡಿರುತ್ತೆ. ಅದಕ್ಕೆ ಹಿಂದೆ ಬರೋದಕ್ಕೂ ಗೊತ್ತಾಗಲ್ಲ, ಮುಂದೆ ಬರೋದಕ್ಕೂ ಗೊತ್ತಾಗಲ್ಲ. ಇದೇ ವೇಳೆ ಅದನ್ನು ಗಮನಿಸಿದಂತಹ ಜನ ಜೆಸಿಬಿ ಸಹಾಯದ ಮೂಲಕ ಕೊನೆಗೂ ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಪಾಪ ಅದಕ್ಕೆ ಅಲ್ಲಿ ಪಿಲ್ಲರ್ ಇದೆ ಅನ್ನೋದು ಅದಕ್ಕೇನು ಅರ್ಥ ಆಗುತ್ತೆ. ಮಾನವರು ಮಾಡಿರುವಂತಹ ಪಿಲ್ಲರ್ ಅದು. ಸೊ ಅದು ಮುಂದೆ ಬರೋದಕ್ಕೆ ನೋಡಿದೆ, ಆಗ್ತಾ ಇರಲಿಲ್ಲ, ಒದ್ದಾಡೋಗಿದೆ ಅದು. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಎಷ್ಟೋ ಸಂದರ್ಭದಲ್ಲಿ ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಕೋಎಕ್ಸಿಸ್ಟ್ ಆಗ್ತೀವಿ ನಾವು ಆಗಾಗ ಒಬ್ರಿಗೊಬ್ರು ಸಹಾಯ ಮಾಡೋದ್ರ ಮೂಲಕ ಅನ್ನೋದನ್ನ ತೋರಿಸೋದಕ್ಕೂ ಕೂಡ ಇಂಥ ದೃಶ್ಯಗಳು ಬಹಳ ಸಹಾಯಕಾರಿ ಆಗುತ್ತೆ. ಹೇಗಾಗಿದ್ದು ಇನ್ಸಿಡೆಂಟ್ ನರೇಟ್ ಮಾಡ್ತಾ ಹೋಗೋದಾದ್ರೆ ಅಂತ ಈ ಒಂಟಿ ಸಲಗ ಪದೇ ಪದೇ ಕಾಡಿನಿಂದ ನಾಡಿಗೆ ಬರ್ತಾ ಇತ್ತು. ಹೀಗಾಗಿ ಇದಕ್ಕೆ ರೇಡಿಯೋ ಕಾಲರ್ ಅನ್ನು ಕೂಡ ಹಾಕಲಾಗಿತ್ತು. ಹುಣಸೂರು ತಾಲೂಕಿನ ಮುದುಗನೂರಿನ ಹೊಸಕೆರೆ ಬಳಿಯಲ್ಲಿ ಈ ಒಂದು ಆನೆ ಈ ರೀತಿಯಾಗಿ ಈ ಕಾಂಕ್ರೀಟ್ ನ ಇದಕ್ಕೆ ಸಿಗಾಕೊಂಡಿರುವಂತದ್ದು. ಸಾಮಾನ್ಯವಾಗಿ ಈ ಕಾಡಂಚಿನ ಪ್ರದೇಶಗಳಿಗೆ ಈ ರೀತಿಯಾಗಿ ಗ್ರಾಮಗಳಿಗೆ ಆನೆಗಳು ನುಗ್ತವೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಈ ರೀತಿಯಂತ ಕಾಂಕ್ರೀಟ್ ಪಿಲ್ಲರ್ ಗಳನ್ನ ಹಾಕಲಾಗಿರುತ್ತೆ. ಆ ಒಂದು ಪಿಲ್ಲರ್ಗೆ ಈ ಆನೆ ಸಿಲ್ಕೊಂಡು ಹೆಚ್ಚು ಕಡಿಮೆ 3 ಗಂಟೆಗಳ ಕಾಲ ನೋವಿನಿಂದ ನರಳಿದೆ. ತದನಂತರದಲ್ಲಿ ಅರಣ್ಯ ಇಲಾಖೆಗೂ ಕೂಡ ಈ ವಿಚಾರ ಮಾಹಿತಿ ಗೊತ್ತಾಗಿ ಬಂದು ಈ ಆನೆಯನ್ನ ಈಗ ಸುರಕ್ಷಿತವಾಗಿ ಅಲ್ಲಿಂದ ಬಿಡಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇದು ಅತ್ಯಂತ ಸಹಜವಾದಂತಹ ಪ್ರಕ್ರಿಯೆ. ಆದ್ರೂ ಒಂದೊಂದ್ಸತಿ ನಾವು ಕಾಡಿಗೆ ಅವುಗಳು ನಾಡಿಗೆ ನುಗ್ಗಬಾರ್ದು ಅಂತ ಕಾರಣಕ್ಕೋಸ್ಕರವಾಗಿ ಮಾಡ್ಕೊಂಡಿರುವಂತಹ ವ್ಯವಸ್ಥೆಗಳೇ ಒಂದು ರೀತಿಯಾಗಿ ಅವಕ್ಕೂ ಕೂಡ ಪ್ರಾಣಕ್ಕೆ ಸಂಕಷ್ಟವನ್ನ ತಂದಿಡುವಂತಹ ಸಂದರ್ಭ ಕೂಡ ಉಂಟಾಗುತ್ತೆ. ಅದೃಷ್ಟವಶಾತ್ ಈ ಆನೆ ಈಗ ಸೇಫ್ ಆಗಿ ಕಾಡಿಗೆ ಮರಳಿದೆ. ಮಮತಾ. ಆಲ್ ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.